ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಯ್. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಕ್ಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ಚಾಮುಂಡೇಶ್ವರಿ ಕರಗ ಮಹೋತ್ಸವ. ಸೊ ಇವತ್ತಿನ ದಿನ ಜಾತ್ರೆ ಇದೆ, ಮೇನ್ ಜಾತ್ರೆ ಇವತ್ತೇ ಇರೋದು. ತುಂಬ ಜನ ಬರ್ತಾರೆ, ಅಕ್ಕಪಕ್ಕ ಊರವರೆಲ್ಲ ಬರ್ತಾರೆ. ಇವತ್ತು ನನ್ನ ಫ್ಯಾನ್ಸೆ ಹರಿ ಕೂಡ ಬಂದಿದ್ದಾರೆ. ಇವತ್ತು ನಾನ್ ವೆಜ್, ಫುಲ್ ನಾನ್ ವೆಜ್ ಇತ್ತು. ಎಲ್ಲರ ಮನೇಲೂ ಆಲ್ಮೋಸ್ಟ್ ನಾನ್ ವೆಜ್ ಇರುತ್ತೆ. ಇವತ್ತು ನಮ್ಮ ಮನೇಲೂ ಕೂಡ ನಾನ್ ವೆಜ್ ಎಲ್ಲ ಮಾಡಿಕೊಂಡು, ಆ್ಯಂಡ್ ನಮ್ಮ ಅಕ್ಕ ಅವರೆಲ್ಲ ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಈಗ ಆಲ್ಮೋಸ್ಟ್ 7 o'clock ಆಗಿಬಿಟ್ಟಿದೆ. ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಮ್ಮೂರಿನ ಜಾತ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮೂರಿನ ಜಾತ್ರೆ ಹೇಗಿರುತ್ತೆ, ಹಾಗೆಯೇ ಎಷ್ಟು ಗ್ರ್ಯಾಂಡಾಗಿ ಜಾತ್ರೆ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆಯೇ ಆರ್ಕೆಸ್ಟ್ರಾ ಕೂಡ ಇರುತ್ತೆ. ಅಲ್ಲಿ ಕೆಲವು ಸೆಲೆಬ್ರಿಟೀಸ್ನ ಕೂಡ ಇನ್ವೈಟ್ ಮಾಡ್ತಿದ್ದಾರೆ. ಇಫ್ ನಮಗೆ ಹೋಗೋಕ್ಕಾದರೆ, ತುಂಬ ಕ್ರೌಡ್ ಇಲ್ಲ ಅಂದರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಯೂಶ್ವಲಿ ಆ ಒಂದು ಏರಿಯಾ ತುಂಬ ಕ್ರೌಡ್ ಇರುತ್ತೆ. ಸೊ ನೋಡೋಣ ಯಾವ್ಯಾವ ಸೆಲೆಬ್ರಿಟೀಸ್ ಬಂದಿದ್ದಾರೆ, ಈ ಸಲ ಜಾತ್ರೆ ಹೇಗಿರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಆ್ಯಂಡ್ ಈ ಸಲ ಜಾತ್ರೆ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್. ಯಾಕೆ ಅಂದರೆ ಈ ಒಂದು ಜಾತ್ರೆಗೆ ನಾನು ಹೋಗ್ತಾ ಇರೋದು ಹರಿ ಜೊತೆ ಹೋಗ್ತಾ ಇರೋದು. ಹರಿ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ. ಸೊ ಫುಲ್ ಹ್ಯಾಪಿನೆಸ್ ಇವತ್ತು. ಒಂಥರ ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ. ನಾನು ನೋಡೋಣ ಹೇಗಿರುತ್ತೆ ಅಂತ. ಸೊ ಈ ಒಂದು ವ್ಲಾಗ್ನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫೈನಲಿ ನಾವು ಜಾತ್ರೆಗೆ ಹೊರಟ್ವಿ. ತುಂಬ ಲೈಟಿಂಗ್ಸ್ ಹಾಕಿದ್ರು. ನೈಟ್ ಟೈಮ್ ಅಂತೂ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಜಾತ್ರೆ ನೋಡೋದೇ ಒಂಥರ ಮಜಾ ಅಂತಲೇ ಹೇಳ್ಬೋದು. ನಾನಂತೂ ಲಾಸ್ಟ್ ಇಯರ್ ಮಿಸ್ ಮಾಡ್ಕೊಂಡಿದ್ದೆ. ಈ ಇಯರ್ ಫುಲ್ ಜಾತ್ರೆ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ಬಂದಿದ್ದು. ಡ್ರಿಸ್ಲಿಂಗ್ ಕೂಡ ಆಗ್ತಾಯಿತ್ತು, ಸ್ವಲ್ಪ ಮಳೆ ಬೇರೆ ಆಗ್ತಾಯಿತ್ತು. ಸೊ ನಾವು ಸ್ವಲ್ಪ ನಿಂತ್ಕೊಂಡು ಮತ್ತೆ ಹೊರಟ್ವಿ. 8:30 ಆಗಿತ್ತು ನಾವು ಮತ್ತೆ ಮನೆ ಬಿಟ್ಟಾಗ. ಸೊ ನೋಡ್ತಾ ಇದ್ದೀರಾ ಎಷ್ಟೊಂದು ಲೈಟಿಂಗ್ಸ್ ಹಾಕಿದ್ದಾರೆ. ಎಲ್ಲ ಏರಿಯಾನೂ ಪಳ ಅಂತ ಹೊಳಿತಾ ಇದೆ. ಆ್ಯಂಡ್ ತುಂಬ ಟ್ರಾಫಿಕ್ ಆಗಿತ್ತು. ನಮ್ಮೂರಲ್ಲಿ ನಾನು ಟ್ರಾಫಿಕ್ಕೇ ನೋಡಿಲ್ಲ. ಅದರಲ್ಲೂ ಈ ಒಂದು ಹಬ್ಬದಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ. ಎಲ್ಲೂ ಗಾಡಿ ನಿಲ್ಸೋಕ್ಕೆ ಒಂದು ಪ್ಲೇಸ್ ಸಿಗ್ತಾಯಿಲ್ಲ ನಮಗೆ. ಅಷ್ಟೊಂದು ಜನ, ಅವರೆಲ್ಲ ಕೆಲವರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರ್ತಿರ್ತಾರೆ. ಸಂಜೆನೇ ಹೋಗಿರೋರು ಕೆಲವರು ಇರ್ತಾರೆ. ಆ್ಯಂಡ್ ನಾವೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಬಿಂದುನ ಕರ್ಕೊಂಡು ಒಂದು ಕಡೆ ಗಾಡಿ ಪಾರ್ಕ್ ಮಾಡಿ ಹೊರಟ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನನಗೆ, ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಹರಿ ಕೂಡ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದು ಅವರು ನಮ್ಮ ಜೊತೆ ಜಾತ್ರೆಗೆ ಬಂದಿತ್ತು. ಸೊ ಅವರು ಎಲ್ಲ ನೋಡಿ ಶಾಕ್ ಆಯಿತು. ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ನಮ್ಮೂರ ಜಾತ್ರೆ ನೋಡಿ. ಎಷ್ಟು ಥರ ಗೇಮ್ಸ್ ಝೋನ್ ಇದು, ಫುಲ್ಲು ಗ್ರೌಂಡ್ ತುಂಬಾ ಹಾಕಿರ್ತಾರೆ. ನಾವು ಫಸ್ಟು ಟ್ರೈನಿಗೆ ಹೋದ್ವಿ, ನಾನು ನಮ್ಮ ಬಿಂದು ಟ್ರೈನಿಗೆ ಹೋದ್ವಿ. ಅವಳಿಗೆ ಯೂಶಲಿ ತುಂಬ ತಿರುಗಿಸೋದು ಆ ಥರ ಎಲ್ಲ ತುಂಬಾ ಭಯ ಆಗುತ್ತೆ ಅವಳಿಗೆ. ಸೊ ಅದಕ್ಕೋಸ್ಕರ ನಾನು ಅವಳ ಜೊತೆ ಕೂತ್ಕೊಂಡಿದ್ದೆ. ಇದೊಂದು ಸ್ವಲ್ಪ ಈಸಿ ಇರುತ್ತೆ, ಈಸಿಯಾಗಿ ಹಾಡ್ಬೋದು ಅಂತ ಹೇಳ್ಬಿಟ್ಟು. ಅವಳು ಆದ್ರೂ ಸ್ವಲ್ಪ ಭಯ ಪಟ್ಕೋತಾ ಇದ್ದಾಳೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ. ಒಂದು ಸ್ವಲ್ಪನೂ ಸ್ಪೇಸ್ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ನಾವಂತೂ ಕೊಲಂಬಸ್ ಆಡಿದ್ವಿ. ಕೊಲಂಬಸ್ ನಾನು ತುಂಬ ವರ್ಷ ಆದಮೇಲೆ ನಾನು ಕೊಲಂಬಸ್ ಆಡಿದ್ದು. ಲಾಸ್ಟ್ ಇಯರ್ ಯಾವುದೋ ಜಾತ್ರೆಯಲ್ಲಿ ಆಡಿದ್ದು ಕೊಲಂಬಸ್. ಲಾಸ್ಟ್ ನಾವಿಬ್ಬರು, ನಾನು ಹರಿ ಕೂತಿದ್ದೀವಿ. ಬಿಂದು ವೀಡಿಯೋ ಮಾಡ್ತಾ ಇದ್ದಾಳೆ. ಅವಳಂತೂ ಇದೆಲ್ಲ ತುಂಬ ಹೆದ್ರುಕೊಂತಾಳೆ. ಆ್ಯಂಡ್ ಸ್ಟಾರ್ಟಿಂಗು ಒಂದ್ಸಲ ಸ್ಲೋ ಆಗಿ ಹೋಗ್ತಾಯಿತ್ತು, ಆಮೇಲೆ ಫುಲ್ಲು ಸ್ಪೀಡಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ನಾನಂತೂ ಫುಲ್ಲು ಕಿರ್ಚಾಡ್ತಿದ್ದೆ. ಫಸ್ಟ್ ಟೈಮ್ ನನಗೆ ಇಷ್ಟೊಂದು ಭಯ ಆಗಿದ್ದು ಕೊಲಂಬಸ್ಸಲ್ಲಿ. ಲಿಟ್ರಲಿ ತುಂಬ ಹೈಟಲ್ಲಿ ತೊಗೊಂಡೋಗಿ ಅವರು ಸ್ವಿಂಗ್ ಮಾಡ್ತಾಯಿದ್ರು. ನನಗದು ತುಂಬ ಭಯ ಆಯಿತು.
ನೋಡ್ತಿದ್ದೀರಲ್ಲ ನೀವೇನೇ ಎಷ್ಟು ಹೈಟಲ್ಲಿ ಅದು ಸ್ವಿಂಗ್ ಆಗ್ತಿದೆ ಅಂತ. ನನಗದು ತುಂಬಾ ಭಯ ಆಗ್ತಾಯಿತ್ತು, ತುಂಬ ಕಿರ್ಚ್ತಿದ್ದೆ ನಾನು. ನನ್ನ ಥ್ರೋಟೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು, ಅಷ್ಟು ಕಿರ್ಚ್ತಿದ್ದೆ ನಾನು ಅಷ್ಟು ಹೈಟಲ್ಲಿ. ಯಾಕಂದರೆ ನಾವು ಲಾಸ್ಟಲ್ಲಿ ಕೂತಿರೋದ್ರಿಂದ ಮೇಲೆ ಹೋದಾಗ ತುಂಬ ಬಿದೋಗೋ ಥರ ಫೀಲ್ ಆಗುತ್ತೆ. ನಾನಂತೂ ಫುಲ್ಲು ಕಂಬಿಯೆಲ್ಲ ಇಟ್ಕೊಂಡು ಫುಲ್ಲು ಕೂತ್ಕೊಂಡ್ಬಿಟ್ಟಿದ್ದೆ, ಕಣ್ಣೇ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಯಾರಿಗೆಲ್ಲ ಕೊಲಂಬಸ್ ಅಂದರೆ ಇಷ್ಟ, ಹಾಗೆ ಯಾರಿಗೆಲ್ಲ ಕೊಲಂಬಸ್ ಅಂದರೆ ಭಯ ಆಗುತ್ತೆ ಅವರು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವರಿಬ್ಬರು ಚಿಕ್ಕ ಮಕ್ಕಳನ್ನ ಅವ್ರಿಗೂ ಸ್ವಲ್ಪ ತಿಂಡಿ ಎಲ್ಲ ಕೊಡಿಸ್ಕೊಂಡು ನಾನು ಇವರೆಲ್ಲ ತಿಂದ್ಕೊಂಡು ಹೊರಟ್ವಿ. ಹಾಗೆ ಮತ್ತೆ ಜಾತ್ರೆನ ಕಂಟಿನ್ಯೂ ಮಾಡಿದ್ವಿ. ಯಾಕಂದರೆ ತುಂಬ ದೊಡ್ಡ ಗ್ರೌಂಡ್ ಅದು, ಅದರಲ್ಲಿ ಎಲ್ಲ ಥರ ಗೇಮ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಕೆಳಗಡೆ ಇನ್ನೊಂದು ಗ್ರೌಂಡ್ ಬರುತ್ತೆ, ಅಲ್ಲೇ ಆರ್ಕೆಸ್ಟ್ರಾ ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ನೀವು ಏನೇ ಜಾತ್ರೆಗೆ ಹೋದ್ರೂ ಈ ಥರ ಮೆಣಸಿನ್ಕಾಯಿ ಹಾರ ಹಾಕಿರೋ ಅಂಥ ಒಂದು ಸ್ಟಾಲ್ ಕಾಣಿಸುತ್ತೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವು ಸಂಜೆ ಅದು ಇದು ತಿನ್ಕೊಂಬಂದಿರೋದನ್ನು ಅಂತೂ ಜಾತ್ರೆಯಲ್ಲಿ ಏನೂ ತಿನ್ನೋಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲೆಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋದಕ್ಕೆಲ್ಲ ಇತ್ತು. ಆ್ಯಂಡ್ ಹರಿ ಗೊತ್ತಿಲ್ಲ ಹರಿ ಅಂತೂ ಎಲ್ಲ ಗೇಮ್ಸು ಆಡ್ತಿದ್ರು, ಬಟ್ ಯಾವುದೂ ಒಂದು ಗೇಮು ವಿನ್ ಆಗಲೇ ಇಲ್ಲ. ನೋಡ್ಕೊಂಡಾಕು ಅದು 2 ಗೇಮ್ ಆಡಿದ ಸಾಲದು ಅಂತ ಈ ಗೇಮ್ ಬೇರೆ ಆಡೋಕ್ಕೆ ಬಂದಿದ್ವಿ ನಾವು. ಆ 3 ಚಂಬನ್ನು ಬೀಳಿಸ್ಬೇಕು ನಾವು, ಒಂದೇ ಬಾಲಲ್ಲಿ ನಾವು ಬೀಳಿಸ್ಬೇಕು. ಬಟ್ ಅದು ಬೀಳುತ್ತಾ ಇಲ್ವ ನೋಡಿ ನೀವೇ, ಬೀಳಲಿಲ್ಲ. ಸೊ ಇದೂ ಹೋಯಿತು. ನಾನು ಟ್ರೈ ಮಾಡಿದೆ, ನನ್ನಂತೂ ಫ್ಲಾಪ್ ಶೋ ಅಂತಲೇ ಹೇಳ್ಬೋದು. ಆರ್ಕೆಸ್ಟ್ರಾ ಅಂತೂ ಫುಲ್ಲು ಕ್ರೌಡ್ ಆಗಿಬಿಟ್ಟಿತ್ತು. ಪೊಲಿಟಿಷಿಯನ್ಸ್ ಎಲ್ಲ ಬಂದಿದ್ದರು, CM ಸಿದ್ದರಾಮಯ್ಯ ಹಾಗೆ DK ಸುರೇಶ್ ಅವರೆಲ್ಲ ಬಂದಿದ್ದರು. ಹಾಗೆಯೇ ಅವ್ರದ್ದೆಲ್ಲ ಸ್ಪೀಚ್ ಮುಗ್ದಾದ್ಮೇಲೆ ಸೆಲೆಬ್ರಿಟೀಸ್ ಎಲ್ಲ ಬರೋದಂತ ಇತ್ತು. ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವು ಅದಕ್ಕೆ ಹೋಗಲೇ ಇಲ್ಲ. ಹಾಗೆಯೇ ನಾವು ನನ್ನ ಫೇವ್ರೆಟ್ ಇದು ಬ್ರೇಕಿಂಗ್ ಡ್ಯಾನ್ಸ್, ಅದು ಆಡೋಣ ಅಂತ ಅನ್ಕೊತಾ ಇದ್ದೆ. ಬಟ್ ಆಮೇಲೆ ನಮ್ಮ ಬಿಂದುನ ಕೇಳಿದೆ, ಅವಳು ನೀವೇ ಹೋಗ್ಬಿಟ್ಟು ಬನ್ನಿ, ನಾನಂತೂ ಆಡಲ್ಲ ಅಂತ ಹೇಳಿದ್ಲು. ನಮ್ಮ ಜಾತ್ರೆಯ ಓವರಾಲ್ ಲುಕ್ ಈ ಒಂದು ಕ್ಲಿಪ್ಪಲ್ಲಿ ನೀವು ನೋಡ್ಬೋದು. ಇಷ್ಟು ಚೆನ್ನಾಗಿತ್ತು ನಮ್ಮ ಜಾತ್ರೆ ಅಂತಂದರೆ. ಚಾಮುಂಡೇಶ್ವರಿ ಕರಗ ಮಹೋತ್ಸವ ಅಂತ ಅಂದ್ರೇ ದೊಡ್ಡ ಹಬ್ಬ. ಸುತ್ತೂರು ಹಳ್ಳಿಯಿಂದನೂ ನಮ್ಮ ಒಂದು ಜಾತ್ರೆಗೆ ಬರ್ತಾರೆ. ನಮ್ಮ ಅಕ್ಕ ಹಾಗೆ ತನು ಅಕ್ಕ ಇಬ್ಬರು ಕೂಡ ಜಾತ್ರೆಯಲ್ಲಿ ಜಾಯ್ನ್ ಆದರು. ಆಡು ಅಯ್ಯೋ ಅಣ್ಣ ಬಿದ್ದಿಲ್ಲ ಅದು. ಹರಿ ಮತ್ತೆ ನಮ್ಮನ್ನು ಈ ಥರ ರಿಂಗ್ ಆಟ ಆಡೋದಕ್ಕೆ ಮತ್ತೆ ನಮ್ಮ ಅಕ್ಕ ಅವ್ರನ್ನೆಲ್ಲ ಕರ್ಕೊಂಬಂದ. ಸೊ ಎಲ್ಲರೂ ಮತ್ತೆ ರಿಂಗೆಲ್ಲ ಆಟ ಆಡಿದ್ವಿ. ಎಲ್ಲರೂ ಒಂದೊಂದು ರಿಂಗ್ ಅನ್ನೋ ಥರ ಹಾಕ್ತಾಯಿದ್ವಿ. ಬಟ್ ಯಾರು ರಿಂಗು ಬೀಳ್ತಾ ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಒಂಥರ ಚೆನ್ನಾಗಿತ್ತು. ನಾವೆಲ್ಲ ಗೇಮ್ಸು ಆಡಿದ್ವಿ. ಗೆಲ್ತೀವೋ ಬಿಡ್ತೀವೋ ನಾವು ಎಂಜಾಯ್ ಮಾಡಬೇಕು, ಅದು ನಮ್ಮ ಮೇನ್ ಇಂಟೆನ್ಷನ್ ಆಗಿತ್ತು. ಆ್ಯಂಡ್ ನಾವು ಎಷ್ಟೇ ಗೆದ್ರೂ ಅಷ್ಟೇ ನಮ್ಗೆ ಅದರಲ್ಲಿ ಖುಷಿ ಇತ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕ ಎಲ್ಲನೂ ಆಟಾಡ್ತಾಯಿದ್ಲು. ಮುಂಚೆ ನಾವೆಲ್ಲ ಆಟಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ. ಸೊ ಇವರು ಬರೀ ನಂಬರ್ಸ್ನ ಬರೆದಿಟ್ಟಿದ್ರು ಅಷ್ಟೇ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರು ನೋಟನ್ನು ಇಡ್ತಾಯಿದ್ರು, ನೋಟ್ನ ಇಡ್ತಾಯಿದ್ರು. ಸೊ ಅದನ್ನು ನೋಡಿದಾಗ ನಮಗೆ ಅಟ್ರ್ಯಾಕ್ಟ್ ಆಗೋದು, ಓಕೆ ಗೆಲ್ಲಬೇಕು ಅಂತ.
ಅನ್ವಿತು ಹಾಗೆ ಬಿಂದುನ ಟ್ರೈನಲ್ಲಿ ಕೂರಿಸಿ ನಾವೂ ಅಲ್ಲೇ ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ ಈ ಥರ ಜಾತ್ರೆಗೆಲ್ಲ ಕರ್ಕೊಂಬಂದು ಮಕ್ಕಳನ್ನೆಲ್ಲ ಆಟ ಆಡಿಸೋದು ನೋಡೋದೇ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಅವರಿಬ್ಬರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ಎಸ್ಪೆಷಲಿ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಓವರ್ ಆಲ್ ಈ ಒಂದು ಜಾತ್ರೆ ಅಂತೂ ನನಗೆ ಮೆಮೊರಿಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ನಾವು ಮತ್ತೆ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಹಾಗೆ ಸ್ವಲ್ಪ ಪ್ರಸಾದ ಕೊಡ್ತಾಯಿದ್ರು. ಎಲ್ರಿಗೂ ಹೊಟ್ಟೆ ಅಷ್ಟಿತ್ತು. ಸೊ ಪ್ರಸಾದ ಕೇಸರಿ ಬಾತ್ ಕೊಟ್ಟರು. ಅಲ್ಲಿ ತಿನ್ಕೊಂಡು ಹಾಗೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಅವರು ಕರ್ಗಕ್ಕೆಲ್ಲ ತುಂಬ ರೆಡಿ ಮಾಡ್ತಾಯಿದ್ರು. ನೀವು ನೋಡ್ತಿರ್ಬೋದು ಟ್ರ್ಯಾಕ್ಟರಲ್ಲಿ ಸೌದೆಗಳನ್ನ ತರಿಸಿ ಕೊಂಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ಓವರ್ ನೈಟ್ ಬಿಡ್ತಾರೆ, ಯಾಕಂದರೆ ಅಷ್ಟು ಸೌದೆ ಎಲ್ಲ ಹುರಿದು ಕೆಂಡ ಆಗಬೇಕು. ಆ್ಯಂಡ್ ನಾವು ಕೂಡ ಏನು ಮಾಡಬೇಕು ಅಂತ ಅಂದರೆ ಒಂದೊಂದು ಸೌದಿನ ತೊಗೊಂಡೋಗಿ ಕೊಂಡಕ್ಕೆ ಹಾಕೋದ್ರಿಂದ ನಾವೇನಾದರೂ ಅಂದ್ಕೊಂಡು ಕೊಂಡಕ್ಕೆ ಹಾಕೋದ್ರಿಂದ ಅದೊಂದು ನೆರವೇರುತ್ತೆ ಅನ್ನೋದು ಒಂದು ವಾಡಿಕೆ. ಸೊ ನಾನು ಮತ್ತು ಹರಿ ಇಬ್ಬರು ಹೋಗಿ ನಾವು ನಮ್ಮ ಕೈಗೆ ಸಿಕ್ತಂಥ ಒಂದೊಂದು ಸೌದೆನ ಎತ್ಕೊಂಡೋಗಿ ಕೊಂಡಕ್ಕೆ ಹಾಕಿದ್ವಿ. ಇದಿಷ್ಟು ನಮ್ಮ ಜಾತ್ರೆಯ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್.